ನಮಸ್ತೆ, ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರೂಜಿ. ಸೊ ಎಲ್ಲರೂ ಚಿತ್ರಲೋಕ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಈ ದಿನ ನಾನು ನಿಮ್ಗೆ ಏನು ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ರಾಹು ಕೇತು ಎಲ್ಲ ಗ್ರಹಗಳ ಜೊತೆ ಬೇರೆ ಗ್ರಹಗಳ ಜೊತೆ ಸೇರಿಕೊಂಡ್ರೆ ಏನೇನು ದೋಷ ಆಗ್ತವೆ, ಸೊ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸರ್ಪದೋಷದ ಬಗ್ಗೆ ತಿಳಿಸ್ಕೊಡೋಕ್ಕೆ ನಾನು ಈ ದಿನ ನಿಮಗೆ ಬಂದಿದ್ದೀನಿ ಇಲ್ಲಿ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ರಾಹು ಕೇತುಗಳು ಈ ಎರಡು ಛಾಯಾಗ್ರಹಗಳಿದೆಯಲ್ಲ, ಯೂಶ್ವಲ್ ಆಗಿ ಎಲ್ಲ ಗ್ರಹಗಳ ಜೊತೆ ಸೇರಿಕೊಂಡ್ರೂ ಕೂಡ ಕೆಲವೊಂದು ಗ್ರಹಗಳ ಜೊತೆ ಯೋಗ ಮಾಡುತ್ತೆ, ಇನ್ನೆಲ್ಲ ಗ್ರಹಗಳ ಜೊತೆ ಇದು ದೋಷ ಮಾಡುತ್ತೆ ಯೂಶ್ವಲ್ ಆಗಿ. ಅದರಲ್ಲೂ ಕೇತು ಏನಾದರೂ ಬೇರೆ ಗ್ರಹಗಳ ಜೊತೆ ಸೇರಿಕೊಂಡಾಗ, ಈಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕೇತು ಬಂದು ಸೂರ್ಯನ ಜೊತೆ ಸೇರಿದ್ರೆ, ಚಂದ್ರನ ಜೊತೆ ಸೇರಿದ್ರೆ ಅವರಿಬ್ಬರು ಶತ್ರುಗಳಾಗಿರೋದ್ರಿಂದ ಕೇತು ಬಂದು ಸೂರ್ಯನ ಜೊತೆ ಸೇರಿದಾಗ ಏನಾಗುತ್ತೆ ಅಂದರೆ, ಇದನ್ನು ಕೇತುಗ್ರಸ್ತ ಸೂರ್ಯಗ್ರಹಣ ದೋಷ ಅಂತ ಹೇಳ್ತೀವಿ. ಕೇತು ಬಂದು ಚಂದ್ರನ ಜೊತೆ ಸೇರಿದಾಗ ಕೇತುಗ್ರಸ್ತ ಚಂದ್ರಗ್ರಹಣ ದೋಷ ಅಂತ ಹೇಳ್ತೀವಿ ಜಾತಕದಲ್ಲಿ. ಸೊ ಇದೇ ಕೇತು ಬಂದು ಬುಧನ ಜೊತೆ ಸೇರಿಕೊಂಡಾಗ ಬುದ್ಧಿಮಾಂದ್ಯ ಯೋಗ ಆಗುತ್ತೆ. ಬುಧ ಅಂತ ಹೇಳಿದ್ರೆ ಬುದ್ಧಿ, ನಮ್ಮ ಬುದ್ಧಿ, ನಮ್ಮ ಮಸ್ತಿಷ್ಕ, ನಾವು ಯೋಚನೆ ಮಾಡ್ತಕ್ಕಂಥ ಯೋಚನಾ ಶಕ್ತಿ ಮತ್ತು ನಮ್ಮ ಬಿಸ್ನೆಸ್ ಮೈಂಡ್ ಯೂಶ್ವಲ್ ಆಗಿ ಹೇಳಬೇಕು ಅಂತಂದರೆ. ಇಲ್ಲೇನಪ್ಪ ಆಗತ್ತೆ ಅಂತ ಹೇಳಿದ್ರೆ, ಬುಧ ಬಂದು ಕೇತು ಜೊತೆ ಸೇರಿಕೊಂಡು ಜಾತಕದಲ್ಲಿದ್ದಾಗ ಅಂಥವ್ರಿಗೆ ಬುದ್ಧಿಮಾಂದ್ಯ ಆಗಿರುತ್ತೆ. ಬುದ್ಧಿ ಇರಲ್ಲ, ಈ ಬುದ್ಧಿ ಇರುತ್ತೆ, ಬಟ್ ಏನಂತಂದರೆ ಅವರು ಬುದ್ಧಿ ಹೀನರಾಗಿರ್ತಾರೆ. ಅಂದರೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ತೊಗೊಳಕ್ಕೆ, ಈ ಡಿಸಿಷನ್ ತೊಗೋಬೇಕು ಅವ್ರಿಗೆ ದೃಢತೆ ಇರೋದಿಲ್ಲ. ಇದರಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಗೀಡಾಗಿರ್ತಾರೆ. ಮತ್ತೀಗ ಅದೇ ಕೇತು ನಿಮಗೆ ಕ್ಯಾಲ್ಕುಲೇಷನ್ ಹಾಕ್ಕೊಂಡ್ರೆ ಶನಿ ಜೊತೆ ಇದ್ದಾರೆ ಅಂತ ಅಂದ್ಕೊಳ್ಳಿ. ಕೇತು ಶನಿ ಜೊತೆ ಇದ್ದಾಗ ಏನಾಗುತ್ತೆ, ಇದು ಕೇತು ಶನಿ, ಫಸ್ಟ್ ಆಫ್ ಆಲ್ ಕೇತು ಒಂದು ಕ್ರೂರ ಗ್ರಹ, ಶನಿದೇವರು ಇನ್ನೊಂದು ಕ್ರೂರ ಗ್ರಹ. ಕೇತು ಶನಿ ಇಬ್ಬರು ಸೇರಿಕೊಂಡ್ರೆ ಒಂದು ರೀತಿಯ ಒಂದು ಒಳ್ಳೆ ಯೋಗ ಆಗುತ್ತೆ, ಇನ್ನೊಂದು ರೀತಿ ಒಂದು ಡಿಪ್ರೆಷನ್ ಯೋಗ ಆಗುತ್ತೆ. ಇದನ್ನು ಕೇತು ಮತ್ತು ಶನಿ ಸೇರಿಕೊಂಡ್ರೆ ನಾವು ಶಪಿತ ದೋಷ ಅಂತ ಹೇಳ್ತೀವಿ. ಶಪಿತ ದೋಷ ಏನಾಗುತ್ತೆ, ಶಪಿತ ದೋಷ ಯೂಶ್ವಲ್ ಆಗಿ ನೋಡಿ, ಏನೇ ಒಂದು ಡಿಸಿಷನ್ ತೊಗೊಳಕ್ಕೆ ಹೋದರೂ ಈಸಿಯಾಗಿ ಒಂದು ಡಿಸಿಷನ್ ತೊಗೊಳೋದಿಲ್ಲ. ಮತ್ತು ಅವ್ರು ಏನು ಮಾಡ್ತಾ ಇರ್ತಾರಂತಾರೆ, ಕೇತು ಮತ್ತು ಶನಿ ಇಬ್ಬರು ಒಟ್ಟಿಗೆ ಇದ್ದರೆ ಇದರಿಂದ ಒಳ್ಳೇದೇನು ಅಂತ ಹೇಳ್ತೀನಿ. ಫಸ್ಟು ಒಳ್ಳೇದೇನಪ್ಪ ಅಂತಂದರೆ, ಇವರಿಗೆ ದೈವ ಬಲ, ದೈವಶಕ್ತಿ ತುಂಬ ಜಾಸ್ತಿ ಇರುತ್ತೆ ಜಾತಕದಲ್ಲಿ. ಅಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ರಿಗೂ ದೇವರು ಒಲಿಯೋದಿಲ್ಲ ಸಡನ್ನಾಗಿ. ಕೆಲವ್ರಿಗೆ ದೇವ್ರನ್ನ ನಂಬದೇ ಇದ್ರೂ ಕೂಡ ದೇವ್ರು ಒಲಿತಾನೆ. ಯಾಕೆ ಅಂತ ಹೇಳಿದ್ರೆ, ಅವರು ಮಾಡಿರ್ತಕ್ಕಂಥ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯಕರ್ಮ ಮತ್ತು ಪಾಪಕರ್ಮ ಎರಡೂ ಕೂಡ ಬರುತ್ತೆ. ಕೇತು ಶನಿ ಇದ್ದಾಗ ಇವ್ರಿಗೊಂದು ಸ್ಪೆಷಲ್ ಪವರ್ ಇರುತ್ತೆ. ಏನು ಸ್ಪೆಷಲ್ ಪವರಪ್ಪ ಅಂತ ಹೇಳಿದ್ರೆ, ಇವರು ಯಾರಿಗಾದ್ರೂ ಒಳ್ಳೇದು ಹೇಳ್ಬಿಟ್ರೆ, ಇವ್ರು ಬೈ ಚಾನ್ಸ್ ಒಳ್ಳೇದು ಹೇಳೋದಿಲ್ಲ ಆ್ಯಕ್ಚುಲಿ ಯಾರಿಗೂ ಕೂಡ. ಒಳ್ಳೇದು ಹೇಳ್ಬಿಟ್ರೆ ಅದು ಖಂಡಿತ ನಿಜ ಆಗುತ್ತೆ. ಅದೇ ಕೇತು ಶನಿ ಇರೋರು ಏನಾದರೂ ಶಾಪ ಹಾಕಿದ್ರೆ ಖಂಡಿತ ಅವ್ರ ಶಾಪ ಫಲಿಸುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಇದು ಕೇತು ಮತ್ತು ಶನಿ ಒಂದು ಕಾಂಬಿನೇಷನಲ್ಲಿ ಬರ್ತಕ್ಕಂಥ ಒಂದು ಒಳ್ಳೆಯದು ಅಂತಂದರೆ ಇದು. ಕೆಟ್ಟದ್ದು ಕೇತು ಶನಿ ಏನಾಗುತ್ತೆ, ಕೇತು ಶನಿ ಯಾರ ಜಾತಕದಲ್ಲಿ ಇರುತ್ತೆ, ಯೂಶ್ವಲ್ ಆಗಿ ಅದೇನಾದರೂ ಸಪ್ತಮ ಸ್ಥಾನದ ಮೇಲೆ ಏನಾದ್ರು ದೃಷ್ಟಿ ಬೇರ್ಬಿಟ್ರೆ ಮದುವೆನೇ ಆಗೋದಿಲ್ಲ ಯೂಶ್ವಲ್ ಆಗಿ. ಈ ರೀತಿ ಒಂದು ತೊಂದರೆ, ಅಂದರೆ ಸನ್ಯಾಸತ್ವ ಯೋಗ ಅಂತ ಹೇಳ್ತೀವಿ ಕೇತು ಶನಿ ಜೊತೆಲಿದ್ರೆ. ಕೇತು ಶನಿ ಜೊತೆ ಚಂದ್ರ ಕೂಡ ಇದ್ದರೆ ಅದನ್ನು ಕಂಪ್ಲೀಟ್ ಸನ್ಯಾಸಿ ಯೋಗ ಅಂತ ಹೇಳ್ಬಿಡ್ತೀವಿ. ಸನ್ಯಾಸಿ ಯೋಗ ಹಿಂಗಾಗುತ್ತೆ, 4, 8, 12ರಲ್ಲಿ ಕೇತು ಶನಿ ಚಂದ್ರ ಇದ್ದರೆ ಅವನು ಖಂಡಿತ ಮದುವೆ ಆಗೋದಿಲ್ಲ, ಸನ್ಯಾಸತ್ವ ತೊಗೊಂಡ್ಬಿಡ್ತಾನೆ ಯೂಶ್ವಲ್ ಆಗಿ. ಸೊ ಈ ರೀತಿ ಕೇತು ಒಂದು ಶನಿಯ ಜೊತೆ ಸೇರಿದಾಗ ಒಂದು ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಇದೇ ಥರ ಈಗ ಕೇತು ಶನಿ ಜೊತೆ ತೊಗೊಂಡ್ವಿ, ಇದೇ ಥರ ನಾವೇನು ಮಾಡ್ತೀವಿ, ಈಗ ಕೇತುನ ಬೇರೆ ಕುಜನ ಜೊತೆ ತೊಗೊಳ್ಳೋಣ. ಕುಜ ಅಂತ ಹೇಳಿದ್ರೆ ನಮ್ಮ ಅಗ್ರೆಷನ್ನು, ಸಾಹಸ, ಧೈರ್ಯ, ಪರಾಕ್ರಮ, ಶಕ್ತಿ. ಈ ಕುಜನ ಜೊತೆ ಕೇತು ಹೋಗ್ಬಿಟ್ರೆ, ಕೇತು ಏನಂತಂದರೆ ಅವನಿಗೆ ತಲೆ ಇಲ್ಲ ಫಸ್ಟ್ ಆಫ್ ಆಲು, ಅಂದರೆ ಅರ್ಧ ಕಟ್ಟಾಗಿದೆ, ಶರೀರ ಇಲ್ಲ, ತಲೆ ಇಲ್ಲದೆ ಇರೋ ಆಕಾರ ಏನಾಗುತ್ತೆ ಅಂದರೆ, ಕೇತು ತುಂಬ ಡೇರಿಂಗ್ ಪ್ಲ್ಯಾನೆಟು, ತುಂಬ ಪವರ್ಫುಲ್ ಪ್ಲ್ಯಾನೆಟು. ಈ ಪವರ್ಫುಲ್ ಪ್ಲ್ಯಾನೆಟ್ ಹೋಗಿ ಇನ್ನೊಂದು ಪವರ್ಫುಲ್ ಪ್ಲ್ಯಾನೆಟ್ ಜೊತೆ ಸೇರಿಕೊಂಡಾಗ ಕೆಲವೊಂದು ದುಷ್ಪರಿಣಾಮಗಳಾಗುತ್ತೆ. ಏನು ದುಷ್ಪರಿಣಾಮ ಅಂತಂದರೆ, ಇವರು ಸಡನ್ನಾಗಿ ಡಿಸಿಷನ್ ತೊಗೊಳ್ಳೋದು, ಜಗಳಗಳಾಡೋವಂಥದ್ದು, ಸಡನ್ನಾಗಿ ಏನೋ ಒಂದು ಕೇತು ಮತ್ತು ಕುಜ ಇರೋರ ಜೊತೆ ತುಂಬ ಹುಷಾರಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ, ಇವರು ಆಗಿನ ಕಾಲದಲ್ಲಿ, ಈಗ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರಲ್ಲ, ಈಗ ಯುದ್ಧಕ್ಕೆ ಹೋದರೆ ಏನು ಮಾಡಬೇಕು, ಯುದ್ಧ ಹೋಗಿ ರಾಜನ ಒಂದು ತತ್ವ ಏನು ಅಂತಂದರೆ, ಯುದ್ಧ ಹೋಗಿ ಅವನ ಸೈನ್ಯ ಕರ್ಕೊಂಡು ಹೋಗಿ ಬೇರೆ ಒಂದು ರಾಜನ್ನ ಸೋಲಿಸ್ಬೇಕು, ಅಂದರೆ ಬೇರೆ ಒಬ್ಬ ರಾಜನ ಸಾಯಿಸಬೇಕು. ಸೊ ಈ ರೀತಿ ಯುದ್ಧ ಗೆಲ್ಲಬೇಕಾದ್ರೆ ಮಾಡತಕ್ಕಂಥ ಏನು ಒಂದು ತೊಂದರೆ, ಬೇರೆಯವ್ರಿಗೆ ತೊಂದರೆ ಇದೆಯಲ್ಲ, ಇದು ಕುಜ ಮತ್ತು ಕೇತು ಇರೋರು ಬೈ ಡಿಫಾಲ್ಟ್ ಹುಟ್ಟಿದಾಗಲೇ ವಾರಿಯರ್ ಅಂತ ಹೇಳ್ಬೋದು. ಅವ್ರ ಜೊತೆ ನಾವು ಕುಜ ಮತ್ತು ಕೇತು ಇರೋರ ಜೊತೆ ಬಹಳ ಹುಷಾರಾಗಿರಬೇಕು. ಯಾಕಂದರೆ ಅವ್ರು ಏನು ಬೇಕಾದರೂ ಡಿಸಿಷನ್ ತೊಗೊಂಡು ತೊಂದರೆಗಳನ್ನ ಮಾಡಬಹುದು. ಇದಕ್ಕೇನು ಪರಿಹಾರ ಮಾಡಬೇಕು, ಈಗ ನೋಡಿ ಕೇತು ಜೊತೆ ಕುಜ ಸೇರಿದ್ರೆ ಏನಾಗುತ್ತೆ ಅಂತ ಹೇಳಿದೆ.
ಈಗ ಕೇತು ಜೊತೆ ಶನಿ ಸೇರಿದ್ರೆ ಏನಾಯಿತು ಅಂತ ಹೇಳಿದೆ, ಕೇತು ಜೊತೆ ಸೂರ್ಯ ಚಂದ್ರ ಸೇರಿದ್ರೆ ಏನಾಗುತ್ತೆ, ಕೇತು ಜೊತೆ ಬುಧ ಸೇರಿದ್ರೆ ಏನಾಯಿತು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ಕೇತು ಜೊತೆ ಈಗ ಬೈ ಚಾನ್ಸ್ ನಿಮಗೆ ಶುಕ್ರ ಸೇರಿಕೊಂಡ ಅಂತ ಅಂದ್ಕೊಳ್ಳಿ. ಶುಕ್ರ ಏನು, ಬೈ ಡಿಫಾಲ್ಟ್ ಶುಕ್ರ ಮದುವೆ ಒಂದು ಪ್ಲ್ಯಾನೆಟ್. ಶುಕ್ರ ಅಂತಂದರೆ ಹೆಂಡತಿ, ಶುಕ್ರ ಅಂತಂದರೆ ಹೆಂಡತಿ ಆಗುತ್ತೆ, ಮತ್ತು ಶುಕ್ರ ಅಂತಂದರೆ ಆಸ್ತಿ, ಐಶ್ವರ್ಯ, ಲಕ್ಸುರಿ ಆಗುತ್ತೆ. ಶುಕ್ರನ ಜೊತೆ ಕೇತು ಸೇರ್ಕೊಂಡಾಗ ಪದೇ ಪದೇ ಅವ್ರಿಗೆ ಲವ್ವಲ್ಲಿ ಡಿಪ್ರೆಷನ್ ಆಗುವಂಥದ್ದು, ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಲವ್ ಸಿಗೋದಿಲ್ಲ, ಅವರು ತೊಂದರೆಗೀಡಾಗಿ ಡಿಪ್ರೆಷನ್ ಹೋಗಿರ್ತಾರೆ. ಈ ರೀತಿ ಕೇತು ಮತ್ತು ಶುಕ್ರ ಸೇರಿಕೊಂಡ್ರೆ ಸ್ತ್ರೀ ಶಾಪ ಅಂತ ಹೇಳ್ತೀವಿ. ಇದು ಸ್ತ್ರೀ ಶಾಪ ಕೂಡ ಆಗುತ್ತೆ ಜಾತಕದಲ್ಲಿ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂತಂದರೆ, ಈ ಕೇತು ಮತ್ತು ರಾಹು ಇದೇ ಥರ ರಾಹು ಕೂಡ ಸೇರಿಕೊಂಡಾಗ ಏನಾಗುತ್ತೆ ನೋಡಿ, ಕೇತುಗಿಂತ ರಾಹು ಇನ್ನೂ ನೆಗೆಟಿವ್ ಸಿಗುತ್ತೆ. ರಾಹು ಸೂರ್ಯ ಇದ್ದರೆ ಒಬ್ಬ ಮನುಷ್ಯನಿಗೆ, ಅವ್ರ ತಂದೆಗೆ ತುಂಬ ಹೆಲ್ತಲ್ಲಿ ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ ಜಾತಕದಲ್ಲಿ. ಮತ್ತು ರಾಹು ಚಂದ್ರ ಇದ್ದರೆ ಅವ್ರಿಗೆ ಮಾನಸಿಕವಾಗಿ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಮತ್ತು ಮನಸ್ಸು ಭಾಳ ಚಂಚಲ ಇರುತ್ತೆ. 5 ನಿಮಿಷ ಒಂದು ಡಿಸಿಷನ್ ತೊಗೊಂಡ್ರೆ ಇನ್ನೊಂದು 5 ನಿಮಿಷ ಇನ್ನೊಂದು ಡಿಸಿಷನ್ ತೊಗೋತಾರೆ. ಸೊ ಯೂಶ್ವಲಾಗಿ ಈ ರೀತಿ ಇದೊಂದು ಇದಾದರೆ ರಾಹು ಮತ್ತು ಬುಧ. ಈಗ ರಾಹು ಮತ್ತು ಬುಧ ಕಾಂಬಿನೇಷನ್ಗೆ ನಿಮ್ಗೆ ಬರ್ತೀನಿ. ಎಷ್ಟು ಜನ ದೊಡ್ಡ ನೀವು ನೋಡಿರ್ತಾರ, ಎಷ್ಟು ಜನ ಈಗ ಈ ರಾಹು ಮತ್ತು ಬುಧ ಅಂದರೆ, ಈ ಬುಧ ಅಂತಂದರೆ ನಮ್ಮ ಬುದ್ಧಿ, ರಾಹು ಏನು ಮಾಡ್ತಾನೆ ಇದನ್ನು 10 ಪಟ್ಟು ಮಲ್ಟಿಪ್ಲೈ ಮಾಡಿ ಮ್ಯಾನಿಪ್ಯುಲೇಟ್ ಮಾಡಿಬಿಡ್ತಾನೆ. ಅಲ್ಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ರಾಹು ಬುಧ ಕಾಂಬಿನೇಷನ್ ಇರೋರು ಯೂಶ್ವಲಾಗಿ ಮೋಸ ಮಾಡ್ಬೋದು. ಅವ್ರು ಈಗ ಯೂಶ್ವಲಾಗಿ ಹೆಂಗೆ ಅಂತ ಹೇಳಿದ್ರೆ, ಇನ್ನೊಬ್ರಿಗೆ ಮೋಸ ಮಾಡಿ ಚೀಟ್ ಮಾಡೋ ಯೋಗ ರಾಹು ಬುಧ ಮಾಡಿಬಿಡ್ಬೋದು. ಅದೇ ರಾಹು ಬುಧ ಇರೋರು ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದಾರೆ, ಚೀಟ್ ಮಾಡೋ ಕೂಡ ಯೋಗ ಕೂಡ ರಾಹು ಬುಧ ಇರೋರ್ದು ಆಗಿರುತ್ತೆ. ಸೊ ಈ ರೀತಿ ರಾಹು ಕೇತುಗಳು ಯಾವ ಗ್ರಹಗಳ ಜೊತೆ ಸೇರ್ಕೊಂಡ್ರೂ ಕೂಡ ದೋಷಗಳೇ ಆಗ್ತವೆ. ಒಂದು ಒಳ್ಳೇದೇನಪ್ಪ ಅಂತ ಹೇಳಿದ್ರೆ, ರಾಹು ಅಲ್ಲಿ ನೋಡಿ ಒಳ್ಳೇದೇನು ಅಂತಂದ್ರೆ, ರಾಹು ಒಂದನ್ನು 10 ಪಟ್ಟು 100 ಪಟ್ಟು ಜಾಸ್ತಿ ಮಾಡಿಬಿಡ್ತಾನೆ, ಮ್ಯಾನ್ಪುಲೇಟ್ ಮಾಡ್ತಾನೆ. ಅದು ನಿಮಗೆ ಬುಧನ ಜೊತೆ ಇದ್ದು ಒಳ್ಳೆ ಪೊಸಿಷನಲ್ಲಿದ್ದರೆ ದೊಡ್ಡ ಬಿಸ್ನೆಸ್ ಮ್ಯಾನು, ಎಕ್ಸಾಂಪಲ್ ಅಂಬಾನಿಯವ್ರನ್ನ ತಗೊಳ್ಳಿ, ಮುಖೇಶ್ ಅಂಬಾನಿಯವ್ರನ್ನ ತಗೊಳ್ಳಿ. ಆ ಲೆವೆಲಲ್ಲಿ ಒಂದು ರಾಹು ಬುಧ ಕಾಂಬಿನೇಷನ್ ಇದ್ದರೆ ಆ ಲೆವೆಲ್ವರೆಗೂ ಬಿಸ್ನೆಸ್ ಮಾಡುವಂಥದ್ದು, ಆ ಲೆವೆಲ್ವರೆಗೂ ಸಂಪಾದನೆ ಮಾಡ್ತಕ್ಕಂಥದ್ದು ಜಾತಕದಲ್ಲಿ ಬರ್ತವೆ. ಸೊ ಅದೇ ರೀತಿ ಈಗ ರಾಹು ಶುಕ್ರನ ಜೊತೆ ಬಂತು ಅಂತ ಅಂದ್ಕೊಳ್ಳಿ. ಈಗ ರಾಹು ಮತ್ತು ಶುಕ್ರ ಏನು ಕಾಂಬಿನೇಷನ್ ಆಗುತ್ತೆ, ರಾಹು ಶುಕ್ರ ಇಬ್ಬರು ಇದ್ದರೆ ಇದು ಕೂಡ ಒಂದು ರೀತಿ ಲಂಪಟ್ ದೋಷ ಅಂತ ಹೇಳ್ತೀವಿ, ಇದನ್ನು ಸ್ತ್ರೀ ಶಾಪ ಅಂತ ಹೇಳ್ತೀವಿ. ಈ ರಾಹು ಶುಕ್ರ ಇದ್ದಾಗ ಶುಕ್ರನ ತತ್ವನ ಜಾಸ್ತಿ ಮಾಡಿಬಿಡ್ತಾನೆ. ಯಾರು ರಾಹು, ಶುಕ್ರ ಅಂತ ಹೇಳಿದ್ರೆ ಈಗ ಅಫೇರ್ಗಳು ಮಾಡಿಬಿಡೋವಂಥದ್ದು. ಈ ರೀತಿ ನಿಮಗೆ ರಾಹು ಶುಕ್ರ ಕಾಂಬಿನೇಷನಲ್ಲಿ ಕಾಣಿಸುತ್ತೆ. ಸೊ ಇದಕ್ಕೆ ರಾಹು ಕೇತುಗಳಿಗೆ ಈ ರೀತಿ ಎಲ್ಲ ಗ್ರಹಗಳ ಜೊತೆ ಸೇರಿಕೊಂಡ್ರು ದೋಷನೇ ಆಗುತ್ತೆ ಹೊರತು ಯೋಗ ಆಗೋದು ತುಂಬ ಕಮ್ಮಿ ಇದೆ. ಸೊ ಇದ್ರ ಜೊತೆಗೆ ನಾನು ನಿಮಗೆ ನಾಗದೋಷದ ಬಗ್ಗೆ ಹೇಳಿದೆ. ನಾಗದೋಷ ಅಂತಂದ್ರೆ ಏನು? ನಾಗದೋಷ ನೋಡಿ, ಕಾಲಸರ್ಪ, ಈ ಹಿಂದೆ ನಾನು ನಿಮಗೆ ಕಾಲಸರ್ಪ ದೋಷದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಕಾಲಸರ್ಪ ದೋಷ ಅಂದರೆ ಅದು ಸಪ್ರೇಟು. ನಾಗದೋಷ ಹೆಂಗೆ ಬರುತ್ತೆ? ಪಂಚಮ ಸ್ಥಾನದಲ್ಲಿ ರಾಹು ಬಂದಾಗ, ಇಲ್ಲ ಕ್ರೂರ ಗ್ರಹಗಳು ಬಂದಾಗ, ಲಗ್ನದಲ್ಲಿ ಕ್ರೂರ ಗ್ರಹಗಳಿದ್ದಾಗ ನಿಮಗೆ ಸರ್ಪದೋಷ ಬರುತ್ತೆ ಅಂತ ಹೇಳ್ತೀವಿ. ಸರ್ಪದೋಷ ಏನು ಮಾಡುತ್ತೆ? ಸರ್ಪದೋಷ ಅಂತ ಹೇಳಿದ್ರೆ ಹಾವು. ಆ್ಯಕ್ಚುಲಿ ಹಾವಿನ ಯಾರಾದರೂ ಹೊಡೆದ್ರು, ಸಾಯಿಸಿದ್ರು, ಏನಾದರೂ ಒಂದು ತೊಂದರೆ ಮಾಡಿದರೆ ಅದು ಶಾಪ ಹಾಕಿರ್ತದೆ. ಆ ಶಾಪ ರಾಹು ಕೇತುವಿನ ಮುಖಾಂತರ ನಡೆಸುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಈ ರೀತಿ ಈಗ ರಾಹು ಅಥವಾ ಕೇತು ಪಂಚಮ ಸ್ಥಾನದಲ್ಲಿದ್ದಾಗ ಸರ್ಪದೋಷ ಆಗಿರುತ್ತೆ. ಸರ್ಪದೋಷಕ್ಕೆ ಏನು ಪರಿಹಾರ ಮಾಡಬೇಕು? ಸರ್ಪದೋಷಕ್ಕೆ ನಾವು ಯೂಶಲಿ ಸರ್ಪ ಸಂಸ್ಕಾರ, ಅಶ್ಲೇಷ ಬಲಿ ಪೂಜೆ ಅಂತ ಮಾಡ್ತೀವಿ. ಆಶ್ಲೇಷ ಬಲಿ ಅಂತ ಹೇಳ್ತೀವಿ. ಆಶ್ಲೇಷ ಬಲಿ ಒಂದು ಮಾಡಿದ್ರೂ ಸಾಲೋದಿಲ್ಲ, ಸರ್ಪ ಸಂಸ್ಕಾರ ಮಾಡಿ ಆಶ್ಲೇಷ ಬಲಿ ಮಾಡಬೇಕು. ಸರ್ಪ ಸಂಸ್ಕಾರ ಅಂದರೆ ಏನು? ಸರ್ಪ ಸಂಸ್ಕಾರ ಅಂದರೆ ಸತ್ತಿರೋ, ಈಗ ಮನುಷ್ಯನಿಗೆ ಹ್ಯಾಕೆ ಸುಡ್ತೀವೋ ಅದೇ ರೀತಿ ಸತ್ತಿರೋ ಒಂದು ಹಿಟ್ಟಲ್ಲಿ ಹಾವನ್ನ ಮಾಡಿಕೊಂಡು ಅದನ್ನು ಸುಟ್ಟು ನಾವು ಸರ್ಪ ಸಂಸ್ಕಾರ ಮಾಡಿ ಅಶ್ಲೇಷ ಬಲಿ ಅಂತಂದರೆ 84 ಜಾತಿಯ ಹಾವಿದೆ. ಹಾವಲ್ಲಿ ಕಾರ್ಕೂಟನಾಗ, ತಕ್ಷಕನಾಗ, ಶೇಷನಾಗ, ಅನಂತನಾಗ ಅಂತ ಸಿಕ್ಕಾಪಟ್ಟೆ ಜಾತಿ ಇದೆ. ಈ 84 ಜಾತಿಯಲ್ಲಿ ಯಾವ ಹಾವು ಸತ್ತಿದೆ ನಮ್ಮಿಂದ ಅಂತ ನಮಗೆ ಗೊತ್ತಿಲ್ಲ. ಈಗ ನಾವೇನು ಮಾಡ್ತೀವಿ ಅಂದರೆ, ಎಲ್ಲ ಒಂದು ಸರ್ಪದ ಮಂಡಲ ಹಾಕಿ ನಾವು ಈ ಎಲ್ಲ 84 ಜಾತಿಯ ನಾಗಗಳಿಗೆ ಪಿಂಡ ಪ್ರದಾನ ಮಾಡಿ ಅಶ್ಲೇಷ ಬಲಿ ಮಾಡಿ ಇದನ್ನು ಕ್ಲಿಯರ್ ಮಾಡ್ತೀವಿ. ಸೊ ಇದನ್ನು ಈ ರೀತಿ ರೆಮಿಡಿ ಮಾಡಿ ಸರ್ಪದೋಷಕ್ಕೆ ಸರ್ಪ ಸಂಸ್ಕಾರ, ಅಶ್ಲೇಷ ಬಲಿ ರೆಮಿಡಿ ಮಾಡಿ ಕ್ಲಿಯರ್ ಮಾಡ್ಬೋದು. ಇದು ಪೂಜೆ ಮಾಡ್ಬೋದು. ಇದಕ್ಕೆ ರೆಮಿಡಿ ಏನು ಮಾಡ್ಬೋದು ಅಂದರೆ, ಹುತ್ತಕ್ಕೆ ಪ್ರತಿ ಮಂಗಳವಾರ ಹುತ್ತಕ್ಕೋಗಿ ಹಾಲಿನ ಅಭಿಷೇಕ ಮಾಡ್ಬೋದು. ಇದು ಕೂಡ ಒಂದು ರೆಮಿಡಿ ಆಗುತ್ತೆ. ಬಟ್ ಹುತ್ತಕ್ಕೋಗಿ ಹಾಲಿನ ಅಭಿಷೇಕ ಮಾಡಿ ಉಪವಾಸ ಮಾಡಬೇಕಾಗತ್ತೆ ಆ ದಿನ. ಆಗ ನಿಮಗೆ ಈ ಒಂದು ಸರ್ಪದೋಷದ ಪ್ರಮಾಣ ಕಮ್ಮಿ ಆಗುತ್ತೆ. ಸರ್ಪದೋಷಕ್ಕೆ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಇದೊಂದು ರೆಮಿಡಿ ಆಗುತ್ತೆ. ಇದ್ರ ಜೊತೆಗೆ ಸರ್ಪದೋಷಕ್ಕೆ ಅರಳಿ ಮರ ಸುತ್ತಬೋದು. ಅರಳಿ ಮರ ಪ್ರತಿ ಮಂಗಳವಾರ ಇಲ್ಲ ಗುರುವಾರ ಅರಳಿ ಮರ ಸುತ್ತೊಂದು 21 ಪ್ರದಕ್ಷಿಣೆ ಹಾಕುವಂಥದ್ದು.
ಮಾಡಿ ಪೂಜೆ ಮಾಡಿದ್ರು ಹಳ್ಳಿ ಮರಕ್ಕೆ ಸರ್ಪದೋಷದ ಪ್ರಮಾಣ ಕಮ್ಮಿ ಆಗುತ್ತೆ. ಸರ್ಪದೋಷಕ್ಕೆ ಇನ್ನೂ ಒಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಸರ್ಪದೋಷಕ್ಕೆ ಶಿವನ ಪೂಜೆ ಮಾಡ್ಕೊಳ್ತಕ್ಕಂಥದ್ದು, ಶಿವನ ಅಭಿಷೇಕ ಮಾಡ್ಕೊಳ್ತಕ್ಕಂಥದ್ದು ಮಾಡಿಕೊಂಡ್ರೆ ನಿಮಗೆ ಈ ಒಂದು ದೋಷದಿಂದ ಮುಕ್ತಿ ಆಗ್ತೀರಾ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಈ ರೀತಿ ಕಮ್ಮಿ ಇದ್ರೆ ದೋಷ ಯೂಶಲಾಗಿ ರೆಮಿಡಿಲಿ ಹೋಗುತ್ತೆ. ಕಮ್ಮಿ ಇಲ್ಲ ಅಂತ ಹೇಳಿದಾಗ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಮಾಡಿ ಈ ಒಂದು ನಾಗದೋಷ ಸರ್ಪದೋಷ ಏನಿದೆ ಅದನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ಈ ರೀತಿ ನಾನು ನಿಮಗೆ ತಿಳಿಸ್ಕೊಡ್ಬೋದು. ಸೊ ಈ ಎಲ್ಲ ಇನ್ನೂ ಕೆಲವೊಂದು ವಿಷಯಗಳನ್ನ ತರ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.